ನಿಮಿಷ ಗಲ್ಲಿಗೆ ಕೌಂಟೌನ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೆ ವಿ ಧನಂಜಯ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಮಾತಾಡ್ತೀನಿ ಅವ್ರನ್ನ. ಧನಂಜಯ ಸರ್, ಈಗ ಯೆಮೆನ್ ಸ್ಥಿತಿನೇ ಸರಿಯಾಗಿಲ್ಲ. ತೀರಾ ಹದಗೆಟ್ಟಿರ್ತಕ್ಕಂಥ ಒಂದು ಆರ್ಥಿಕತೆ ಇದೆ, ತುಂಬ ಒಂದು ಚೆನ್ನಾಗಿರ್ತಕ್ಕಂಥ ಆಳ್ವಿಕೆ ಇಲ್ಲ, ಹೆಚ್ಚು ಕಡಿಮೆ ದಿವಾಳಿ ಸ್ಟೇಟಲ್ಲಿ ಆ ಒಂದು ದೇಶ ಇದೆ. ಇಂಥ ದೇಶವನ್ನು ನಾವು ತುಂಬ ಹೆಮ್ಮೆಯಿಂದ ಭಾರತ ದೇಶ, ನಾವು ಆರ್ಥಿಕತೆಯಲ್ಲಿ ಹೇಗಿದ್ದೀವಿ ಹಾಗಿದೆ ಎಲ್ಲ ಮಾತಾಡ್ತೀವಲ್ವಾ. ಇಂಥ ಒಂದು ಕಂಡೀಷನಲ್ಲಿ ಈಗ ಬ್ಲಡ್ ಮನಿವರೆಗೂ ಬಂದಿದೆ. ಅವ್ರ ಕುಟುಂಬದವರೇ ಸುಮಾರು 8.6 ಕೋಟಿ ಅಂತ ನಾನು ಭಾವಿಸಿದ್ದೀನಿ. 8.6 ಕೋಟಿ ಬ್ಲಡ್ ಮನಿಯನ್ನು ಕೊಟ್ಟರೆ ಯಾವ ವ್ಯಕ್ತಿ ಸತ್ತು ಹೋಗಿದ್ದಾನೋ, ನಿಮಿಷಾಳಿಂದ ಕೊಲ್ಲಲ್ಪಟ್ಟಿದ್ದಾನೋ ಆತನ ಕುಟುಂಬ ಒಪ್ಪಬಹುದು ಅಥವಾ ಒಪ್ಪದಿರಬಹುದು. ಒಂದು ರಾಜತಾಂತ್ರಿಕವಾಗಿ ಯೆಮೆನ್ ಅಂತ ದೇಶವನ್ನು ಅಕ್ರಾಸ್ ದಿ ಟೇಬಲ್ ಕೂರಿಸ್ಕೊಂಡು ಭಾರತ ಮಾತಾಡೋಕ್ಕಾಗಲ್ವಾ, ಒಪ್ಸೋಕ್ಕಾಗಲ್ವಾ, ಕನ್ವಿನ್ಸ್ ಮಾಡೋಕ್ಕಾಗಲ್ವಾ ಅಂತ ನನ್ನ ಪಾಯಿಂಟ್. ಖಂಡಿತ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ ಖಂಡಿತ ಸರ್ಕಾರ ಹೇಳಲಿಕ್ಕೆ ಆಗೋದೇ ಇಲ್ಲ. ಅಂಡ್ ಒಂದು ಸಣ್ಣ ಕ್ಲಾರಿಫಿಕೇಶನ್, ನಾನು ಕ್ರಿಸ್ತೋಫರ್ ವುಲ್ಫ್ ಅಂತ ಹೇಳಿದೆ, ಅದು ಕ್ರಿಶ್ಚಿಯನ್ ಮೈಕೆಲ್, ಕ್ರಿಶ್ಚಿಯನ್ ಜೇಮ್ಸ್ ಮೈಕೆಲ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕೇಸ್, ಬ್ಲಡ್ ಮನಿ ಕಾನ್ಸೆಪ್ಟ್ ಯಾತಕ್ ಬರ್ತಿದೆ ಅಂದ್ರೆ, ಈಗ ಬ್ಲಡ್ ಮನಿ ಕಾನ್ಸೆಪ್ಟ್ ನಮ್ಮ ಭಾರತೀಯ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇಲ್ಲ, ಬಟ್ ಅಲ್ಲಿನ ವ್ಯವಸ್ಥೆಯಲ್ಲಿ ಯಾಕಿದೆ ಅನ್ನೋದಾದ್ರೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ರಿಮಿನಲ್ ಟ್ರಯಲ್ ಗಳನ್ನ ಬಹಳ ಸಮ್ಮರಿ, ಅಂದ್ರೆ ಬಹಳ ಒಂದು ತ್ವರಿತ ಗತಿಯಲ್ಲಿ ಅನ್ನೋದು ಮಾತ್ರ ಅಲ್ಲ, ಅದರಲ್ಲಿ ಒಂದು ಆರೋಪಿಗೆ ಇರಬೇಕಾದಂತ ಒಂದು ಪ್ರೊಟೆಕ್ಷನ್ ಅಥವಾ ರಕ್ಷಣೆಯನ್ನ ಸಾರುವ ಅಲ್ಲಿ ಕಾನೂನಲ್ಲಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಸಂಶಯಾಸ್ಪದವಾಗಿ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತವೆ. ಅಷ್ಟಾದ್ರೂ ಕೂಡ ನಂತರ ಅಲ್ಲಿನ ವ್ಯವಸ್ಥೆ ಇಸ್ಲಾಮಿಕ್ ಲಾ ಮತ್ತೆ ನೆಪೋಲಿಯನ್ ಲಾ ಹೆಚ್ಚಾಗಿ ಅವ್ರು ಫಾಲೋ ಮಾಡುವಂಥದ್ದು, ಅಂದ್ರೆ ಫ್ರಾನ್ಸ್ ನಲ್ಲಿರುವಂತಹ ಒಂದು ಲಾ ಮತ್ತೆ ಇಸ್ಲಾಮಿಕ್ ಶರಿಯಾ ಲಾನ ಅಲ್ಲಿ ಫಾಲೋ ಮಾಡುವಂಥದ್ದು. ಸೊ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಕೊಲೆಯನ್ನ ಮಾಡಿದ್ದಾನೆ ಅಥವಾ ಮಾಡಿದ್ದಾಳೆ, ಆತಗೆ ಗಲ್ಲು ಶಿಕ್ಷೆ ಸೂಕ್ತ ಅಂತ ತೀರ್ಪು ಕೊಟ್ಟ ನಂತರವೂ ಕೂಡ ಈ ತರನಾದ ಓಪನಿಂಗ್ ಅನ್ನ ಯಾಕೆ ಇಡ್ತಾರೆ ಅಂದ್ರೆ, ಅಲ್ಲಿನ ವ್ಯವಸ್ಥೆಯ ಮೇಲೆ ಅವರಿಗೆ ಅಷ್ಟೊಂದು ದೊಡ್ಡ ನಂಬಿಕೆ ಅನ್ನೋಂಥದ್ದಿಲ್ಲ. ಸೊ ತ್ವರಿತಗತಿಯಲ್ಲಿ ಯಾವುದೋ ಒಂದು ತೀರ್ಪನ್ನ ಕೊಟ್ಬಿಡೋಣ, ಬಟ್ ಆದ್ರೂ ಕೂಡ ಯಾವ ವ್ಯಕ್ತಿ ಕೊಲೆ ಆಗಿರ್ತಾನೆ ಆ ವ್ಯಕ್ತಿಯ ಕುಟುಂಬದವರು ಒಂದು ವೇಳೆ ಆರೋಪಿಯನ್ನ ಮನ್ನಿಸುವಂತದ್ದಾದ್ರೆ ದುಡ್ಡನ್ನ ಇಸ್ಕೊಂಡು ಮನ್ನಿಸಬಹುದು ಅನ್ನೋಂಥ ವ್ಯವಸ್ಥೆ ಇದೆ. ಆ ಕಾರಣಕ್ಕೋಸ್ಕರನೇ ಒಂದು ಪ್ರೆಷರ್ ಅಥವಾ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಹಾಕಬಹುದಾದಂತ ಒಂದು ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಏನಿದೆ ವರ್ಕ್ ಆಗುತ್ತೆ. ಬಿಕಾಸ್ ಒಂದು ಕನ್ವಿಕ್ಷನ್ ಏನಿದೆ, ಈಗ ನಮ್ಮ ಭಾರತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತಾವು ಗಮನಿಸಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಗೆ ಮರಣದಂಡನೆ ವಿಧಿಸಿದ ನಂತರ ಮರಣದಂಡನೆಯಿಂದ ಏಕಾಏಕಿ ಮಾರನೇ ದಿನವೇ ಅವರು ಎನ್ಫೋರ್ಸ್ ಮಾಡೋದೇ ಇಲ್ಲ, ಅಪೀಲ್ ಇರುತ್ತೆ. ಅಂಡ್ ಮರಣದಂಡನೆಯನ್ನ ನಮ್ಮ ಸುಪ್ರೀಂ ಕೋರ್ಟ್ ಖಚಿತಗೊಳಿಸಿದ ನಂತರವೂ ಕೂಡ ಸುಮಾರು 10 ರಿಂದ 14 ವರ್ಷಗಳ ಕಾಲ ಅವ್ರು ಮರಣ ದಂಡನೆಗೆ ಒಳಗಾಗೋದಿಲ್ಲ, ಜೈಲಿನಲ್ಲಿ ಇರ್ತಾರೆ. ಸೊ ಯಾತಕ್ಕೆ ಈ ರೀತಿ ಅಂದ್ರೆ, ಇದು ಒಂದು ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುವಂತ ವ್ಯವಸ್ಥೆಯಲ್ಲಿ ಈ ತರನಾದ ನಿಯಮ ಇರುತ್ತೆ. ಇದು ಭಾರತ ಮಾತ್ರವಲ್ಲ, ಅನೇಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುತ್ತೋ ಅಲ್ಲಿ ಮರಣದಂಡನೆ ವಿಧಿಸಿದ ಮಾರನೇ ದಿನ ಅಥವಾ ಮುಂದಿನ ವರ್ಷವೇ ಯಾರು ಕೂಡ ಮರಣದಂಡನೆಗೆ ಒಳಪಡೋದಿಲ್ಲ. ಆದ್ರೂ ವ್ಯವಸ್ಥೆ ಏನ್ ಮಾಡುತ್ತೆ, ಅವ್ರನ್ನ ಕೆಲವು ವರ್ಷಗಳ ಕಾಲ ಜೈಲಿನಲ್ಲೇ ಇರಿಸುತ್ತೆ. ಸೊ ಈ ವ್ಯವಸ್ಥೆ, ಯೆಮೆನ್ ನ ವ್ಯವಸ್ಥೆ ಬಂದು ದೋಷಪೂರಿತ ವ್ಯವಸ್ಥೆ ಅಂತ ಯೆಮೆನ್ ಸರ್ಕಾರಕ್ಕೆ ಖಂಡಿತ ಗೊತ್ತಿರುತ್ತೆ. ಮತ್ತೆ ಅಲ್ಲಿ ಅಭದ್ರತೆ ಇದೆ, ಯೂತೀಸ್ ಅವರು ದೇಶದ ಒಂದು ನಾರ್ದರ್ನ್ ಪಾರ್ಟ್ಸ್ ಅನ್ನ ಕಂಟ್ರೋಲ್ ತಗೊಂಡಿದ್ದಾರೆ. ಅಂಡ್ ಹೀಗಿರ್ಬೇಕಾದ್ರೆ ಅಲ್ಲಿನ ವ್ಯವಸ್ಥೆಯನ್ನ ಒಂದು ಬದಲಾಯಿಸುವಂತ ಶಕ್ತಿ ಭಾರತಕ್ಕೆ ಬೇಕಾಗಿಲ್ಲ. ಬಟ್ ಆದ್ರೆ ಆ ವ್ಯವಸ್ಥೆಯಲ್ಲಿ ಒಂದು ಸಿಕ್ ಹಾಕೊಂಡಿರುವಂತ ಮಹಿಳೆಯ ರಕ್ಷಣೆಗೆ ಭಾರತ ಇನ್ನು ಖಚಿತವಾಗಿ ಮುಂದೆ ನಿಂತ್ರೆ, ಯೆಮೆನ್ ನ ಜೊತೆ ಭಾರತ ಯಾವುದೇ ಒಂದು ಸಂಬಂಧವನ್ನ ಇಟ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ ಅನ್ನುವಂತ ಒಂದು ಥ್ರೆಟ್ ಅನ್ನ ಕೊಟ್ಟು ಅಲ್ಲಿ ಒಂದು ಸ್ವಲ್ಪ ಒಂದು ಬದಲಾವಣೆಯನ್ನ ತರಬಹುದು. ಬಟ್ ಟೈಮ್ ಮೀರ್ ಹೋಗ್ತಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗಾಗಲೇ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಭಾರತ ಸರ್ಕಾರದ ಒಂದು ಅತ್ಯುನ್ನತ ಒಂದು ಅಧಿಕಾರಿಯಾಗ ಲೀಗಲ್ ಆಫೀಸರ್ ಆಗಿರುವಂತ ಅಟಾರ್ನಿ ಜನರಲ್ ರವರು ನಾವು ಆಗ್ಲೇ ಮಾಡೋದನ್ನೆಲ್ಲ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಏನನ್ನ ಮಾಡಿದ್ದಾರೆ? ಅಂಡ್ ಇದರಲ್ಲಿ ಪಾರದರ್ಶಕವಾಗಿ ಇರ್ಬೇಕಾಗತ್ತೆ. ಯಾವ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡಿದೆ? ಅಂಡ್ ಭಾರತ ಸರ್ಕಾರ ಪ್ರಯತ್ನ ಮಾಡಿಲ್ಲ ಅನ್ನೋದಾದ್ರೂ ಕೂಡ ಮುಂದಿನ 48 ಗಂಟೆಗಳಲ್ಲಿ ಬಹಳಷ್ಟು ಹೆಚ್ಚು ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡಬಹುದು. ಅಂಡ್ ಶರಿಯಾ ಲಾ ನ ಒಳಪಡಿಸಿ ಆ ಮಹಿಳೆಗೆ ಗಲ್ಲು ಶಿಕ್ಷೆ ಆಗಿರೋದ್ರಿಂದ ಭಾರತದಲ್ಲಿರುವಂತಹ ಯಾರಿದ್ದಾರೆ ಒಂದು ಕ್ಲೆರಿಕ್ಗಳು, ಅವರ ಮೂಲಕವೂ ಕೂಡ ಆದ್ರೆ ಕೆಲವೊಂದು ಭಾರತದಲ್ಲಿನ ಒಂದು ಇಸ್ಲಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಗೆ ವಿಶ್ವದಲ್ಲಿ ದೊಡ್ಡ ಮಟ್ಟದ ಮನ್ನಣೆ ಇದೆ. ಅವರಿಗೂ ಕೂಡ ಭಾರತ ಸರ್ಕಾರ ಮನವಿಯನ್ನ ಮಾಡ್ಕೊಳ್ಬಹುದು, ದಯವಿಟ್ಟು ಕೂಡ ನೀವು ಹೊರಗಡೆ ಒಂದು ಪಬ್ಲಿಕ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡಿ, ಇದು ಸೂಕ್ತವಾದಂತಲ್ಲ, ಬ್ಲಡ್ ಮನಿಯನ್ನು ತಗೊಂಡು ದಯವಿಟ್ಟು ಆಕೆಯನ್ನ ಒಂದು ಬಿಟ್ಟು ಬಿಡಿ ಅದಕ್ಕೆ ಅಂತ ಹೇಳಿಸಬಹುದು. ಸೊ ಮಾಡ್ಲಿಕ್ಕೆ ಭಾರತ ಸರ್ಕಾರಕ್ಕೆ ಬಹಳಷ್ಟು ಅವಿನ್ಯೂಗಳಿದಾವೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಭಾರತ ಸರ್ಕಾರ ಈ ದಿನ ಸುಪ್ರೀಂ ಕೋರ್ಟ್ ಕೊಟ್ಟರಂತ ಒಂದು ಹೇಳಿಕೆ ಏನಿದೆ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಪಕ್ಷದಲ್ಲಿ ಖಂಡಿತ ಬಹಳ ವಿಶ್ವದಲ್ಲಿ 3ನೇ ಅಥವಾ 4ನೇ ಒಂದು ಆರ್ಥಿಕ ಸ್ಥಾನವನ್ನ ಗಳಿಸಿದೆ ಭಾರತ ಅಂತ ಭಾರತ ಸರ್ಕಾರ ಹೇಳ್ತಿದೆ. ಅದರಿಂದ ಆಗುವಂತ ಯಾರಿಗಾದ್ರೂ ಏನ್ ಪ್ರಯೋಜನ ಆಗ್ತಿದೆ ಅನ್ನುವಂಥದ್ದು ಪ್ರಮುಖವಾಗುತ್ತೆ. ಸೊ ಅದರಿಂದ ಖಂಡಿತ ಪ್ರಯೋಜನ ಆಗುತ್ತೆ ಇದು ಉತ್ತರ ಸಮಂಜಸ ಅಲ್ಲ. ಕೊಲೆ ಮಾಡಿದವರೆಲ್ಲ ನಾನು ಬಚಾಯಿಸ್ಕೊಂಡು ಕೂತ್ಕೊಳ್ಳೋದು ನನ್ನ ಕೆಲಸ ಅಂತ ಕೇಳಿದ್ರೆ
ಭಾರತದ ನಾಗರಿಕರಿಗೋಸ್ಕರ ಹೊರಗಡೆ ಸಮಸ್ಯೆಗಳು ಒಂದು ಸಿಕ್ಕಾಕೊಳ್ಳುವಂತ ನಾಗರಿಕರನ್ನ ರಕ್ಷಣೆ ಮಾಡೋದಲ್ಲದೆ ಭಾರತ ಸರ್ಕಾರ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಬೇರೆ ಏನ್ ಕೆಲಸ ಮಾಡುತ್ತೆ, ಓಕೆ ಇನ್ನೇನನ್ ಮಾಡುತ್ತೆ? ಒಂದು ಪೆಟ್ರೋಲ್ ಅನ್ನ ಖರೀದಿ ಮಾಡೋದು ಮಾತ್ರನ? ನಾವು ಪೆಟ್ರೋಲ್ ಖರೀದಿ ಮಾಡೋದ್ರಿಂದ ಅವ್ರ ಫಂಡ್ಸ್ ಹೋಗ್ತಾ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಅನ್ನ ನಾವು ಅಲ್ಲಿಂದ ಖಂಡಿತ ಖರೀದಿ ಮಾಡ್ತಾ ಇದೀವಿ. ಖರೀದಿ ಮಾಡ್ತಿರೋದ್ರಿಂದ ಅವ್ರಿಗೊಂದಿಷ್ಟು ಹಣ ಹೋಗ್ತಿದೆ. ಹೀಗಿರ್ಬೇಕಾದ್ರೆ ಆ ಹಣದ ಒಂದು ಬೆನಿಫಿಟ್ ಅವ್ರಿಗೆ ಸಿಗ್ತಾ ಇದೆ. ಮತ್ತೆ ನಾನ್ ಅಂದ್ಕೊಳ್ತೀನಿ ಭಾರತ ಸರ್ಕಾರ ತಾಂತ್ರಿಕವಾದ ಸಪೋರ್ಟ್ ಅನ್ನು ಕೂಡ ಯೆಮೆನ್ ಸರ್ಕಾರ ಕೊಡ್ತಿರತ್ತೆ. ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕಾದ್ರೆ ಭಾರತದ ಇಂಜಿನಿಯರ್ಗಳು ಅಲ್ಲೂ ಕೆಲಸ ಮಾಡ್ತಿದ್ದಾರೆ. ಸೊ ಭಾರತಕ್ಕೆ ಖಂಡಿತ ಲಿವರೇಜ್ ಇದೆ. ಅಂಡ್ ಭಾರತ ಸರ್ಕಾರ ಅದನ್ನ ಬಳಸ್ಕೊಳ್ಳಿಕ್ಕೆ ಇರುವಂತದ್ದು ಶಾರ್ಟ್ ಟೈಮ್ 48 ಅವರ್ಸ್ ಅಷ್ಟೇ. ಭಾರತ ಸರ್ಕಾರ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಅಂಡ್ ಸರ್ಕಾರದ ಪ್ರಾಮಾಣಿಕ ಪ್ರಯತ್ನ ಬಂದ ಪಕ್ಷದಲ್ಲಿ ಖಂಡಿತ ಅವರು ಗಲ್ಗೆ ಹಾಕುವಂತ ಒಂದು ಸಿಚುವೇಶನ್ ಉದ್ಭವ ಆಗೋದಿಲ್ಲ. ಅದರ್ವೈಸ್ ಸಿ ಮುಂದಿನ ವಾರ ಗಲ್ಗೆ ಹಾಕ್ಬಿಟ್ರೆ 2 ದಿನ ಆದ್ಮೇಲೆ ನಂತರ ಏನ್ ಮಾಡ್ಕೊಳಕಿರುತ್ತೆ? ಅವ್ರ ಮೇಲೆ ಯುದ್ಧ ಮಾಡ್ತೀವಿ ಹಾಗೆ ಏನು ಅಂತ ಹೇಳೋದ್ರಲ್ಲಿ ಅರ್ಥವಿರೋದಿಲ್ಲ. ಓಕೆ, ಥ್ಯಾಂಕ್ ಯು ಧನಂಜಯ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.